ನನಗೆ 100ನೇ ಚಿತ್ರ ಅನ್ನೋದು ಒಂದು ಕಡೆ, ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ, ನಾನು ಭಾಳ ಇಷ್ಟವಾದ ಸಿನಿಮಾ ಮೂಲಕ ಈ 100ನೇ ಸಿನಿಮಾ ಅನ್ನೋ ಮೈಲ್ ಸ್ಟೋನ್ ರೀಚ್ ಆಗ್ತಿದೆ ಅನ್ನೋ ಖುಷಿ ನನಗೆ. ಯಾಕಂದರೆ ಇದು ಬಹಳ ನವಿರಾದ ಕತೆ, ಒಂದು ತಂದೆ ಮತ್ತು ಮಗಳ ಸಂಬಂಧ. ಅಂದರೆ ಆ ತಂದೆ ಬಂದು ಬುದ್ಧಿಮಾಂದ್ಯ, ನನ್ನ ಪಾತ್ರನೇ ಬುದ್ಧಿಮಾಂದ್ಯನ ಪಾತ್ರ. ಹಾಗಾಗಿ ಇದರಲ್ಲಿ ಆ ಯುವನಿ ಒಬ್ಬಳೇ ಪುಟಾಣಿ ಅಲ್ಲ, ನಾನು ಪುಟಾಣಿನೇ. ಇಬ್ಬರು ಪುಟಾಣಿಗಳ ಕತೆ ಇದು. ಇಬ್ಬರಿಗೂ 10 ವರ್ಷ ಅಷ್ಟೇ, ಮೆಂಟಲಿ ಪ್ರಾಬ್ಲಮ್. ನನಗೂ 6-7 ವರ್ಷ ಇರಬೇಕು ಈ ಚಿತ್ರದಲ್ಲಿ. ಇವರಿಬ್ಬರ ಸಂಬಂಧ ಮತ್ತು ಈ ಸಂಬಂಧದಲ್ಲಿ ಒಂದು ಸಿಡಿಲು ಹೊಡೆದಾಗ ಆ ಸಂಬಂಧ ಏನಾಗುತ್ತೆ, ಇಬ್ಬರು ಅದನ್ನು ಹೇಗೆ ಡೀಲ್ ಮಾಡ್ತಾರೆ ಅನ್ನೋದನ್ನು ಬಹಳ ನವಿರಾಗಿ ಈ ತಂಡದ ಡೈರೆಕ್ಟರ್ ಹೇಳಿದ್ದಾರೆ. ನನಗೆ ಭಾಳ ಖುಷಿ ಕೊಡೋ ವಿಷಯ ಪುಷ್ಪಕುಮಾರದಲ್ಲಿ ಏನು ಅಂದರೆ, ನನಗೆ ಇದು 100ನೇ ಚಿತ್ರ ಇರ್ಬೋದು, ಬಟ್ ಇದು ಸಂಬಂಧಪಟ್ಟಂಥ ಎಲ್ಲರೂ, ನಮ್ಮ ಡೈರೆಕ್ಟರ್ ಇರ್ಬೋದು, ರವೀಂದ್ರನಾಥ್, ನನ್ನ ಪ್ರೊಡ್ಯೂಸರ್ ವಿಖ್ಯಾತ್ ಇರ್ಬೋದು, ನನ್ನ ಡೈಲಾಗ್ ರೈಟರ್ ಗುರುಪ್ರಸಾದ್ ಇರ್ಬೋದು, ಭುವನ್ ಇರ್ಬೋದು, ಚರಣ್ ಇರ್ಬೋದು, ಅವರೆಲ್ಲರಿಗೂ ಇದು ಮೊದಲನೇ ಚಿತ್ರ ಆಲ್ಮೋಸ್ಟ್, ಅಥವಾ 2ನೇ ಚಿತ್ರ ಇರ್ಬೋದು. ಹಾಗಾಗಿ ನನ್ನ 100ನೇ ಹೆಜ್ಜೆ ಜೊತೆಗೆ ಅವ್ರು ಮೊದಲನೇ ಹೆಜ್ಜೆ ಇಡ್ತಾ ಇರೋದು, ನಾವೆಲ್ಲ ಜೊತೆಗೆ ನಡೀತಾ ಇರೋದು ಭಾಳ ಖುಷಿ ಆಗ್ತಿದೆ ನನಗೆ. ಹಾಗಾಗಿ ಅವರಲ್ಲಿದ್ದಂಥ ಉತ್ಸಾಹ, ಅವರಲ್ಲಿರುವಂಥ ಪ್ರತಿಭೆ, ಅದೆಲ್ಲವೂ ಸೇರಿ ಈ ಚಿತ್ರನ ಭಾಳ ಸ್ಪೆಷಲ್ ಮಾಡಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಇನ್ನು ನಿಮ್ಮ ರಿಯಾಕ್ಷನ್ ಕಾಯ್ತಾ ಇದ್ದೀನಿ ಸರ್. ಆ ಒಂದು ಕ್ಯಾರೆಕ್ಟರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಬಹಳ ಚಾಲೆಂಜಿಂಗ್ ಆಗಿತ್ತು. ಭಾಳ ಅಪರೂಪದ ಕ್ಯಾರೆಕ್ಟರ್. ಅವರು ಮೊದಲು ಬಂದು ನನಗೆ ಈ ಥರ ನೀವು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಪರ್ಫಾರ್ಮ್ ಮಾಡೋದು, ಯಾವ ರೂಟಲ್ಲಿ ಹೋಗೋದು ಅಂತಲೇ ನನಗೆ ಭಾಳ ಕಷ್ಟ ಆಯಿತು. ಇದಕ್ಕೆ ಮುಂಚೆ ಈ ಥರ ರೋಲ್ಸ್ ಹಲವು ದೊಡ್ಡ ದೊಡ್ಡ ನಟರೆಲ್ಲ ಮಾಡಿದ್ದಾರೆ, ಆ ಚಿತ್ರದಲ್ಲ ನೋಡಿದೆ. ಆಮೇಲೆ ಈ ಆಟಿಸಮ್ ಇರುವಂಥ ಮಕ್ಕಳು ಕೆಲವು ಅಸೋಸಿಯೇಷನ್ ಅಲ್ಲ ಹೋಗ್ತಾ ಇರ್ತೀನಿ ಚೀಫ್ ಗೆಸ್ಟ್ ಆಗಿ, ಅಲ್ಲಿ ಕೆಲವು ಮಕ್ಕಳು ನೋಡಿದ್ದೆ, ಅದರಿಂದ ಕೆಲವು ಐಡಿಯಾಗಳು ಬಂತು. ಎಲ್ಲದಕ್ಕಿಂತ ಬ್ರೇಕ್ ಪಾಯಿಂಟ್ ಅಂತ ಸಿಕ್ಕಿದ್ದು, ನಾನು ಬೆರಳಲ್ಲಿ ಈ ಥರ ಪಾಯಿಂಟ್ ಮಾಡೋದು, ಈ ಬೆರಳಲ್ಲಿ ಹಿಂಗೆ ಮಾಡೋದು ಅಂತ ಐಡಿಯಾ ಬಂದು ನನಗೆ. ಅದು ಬಂದಾಗ ಗೊತ್ತಾಗಬೇಕು ಈ ಥರ ಮಾಡಿದ್ರೆ ಗಿಟ್ಟುತ್ತೆ ಅಂತ. ಹಾಗಾಗಿ ಅಲ್ಲಿಂದ ಶುರು ಆಯಿತು. ಆ್ಯಂಡ್ ನೋಡಬೇಕು. ಜೂಹಿ ಚಾಲ ಅವರು ನಾವು ಭಾಳ ವರ್ಷಗಳಿಂದ ನಾವೆಲ್ಲ ಪ್ರೇಮಲೋಕ ಭಾಳ ಇಷ್ಟಪಟ್ಟಿದ್ವಿ ಆ ಕಾಲದಲ್ಲಿ. ಆ ಟೈಮಲ್ಲಿ ಭಾಳ ಕಾಮಿಡಿ ಜೊತೆ ಗ್ಲಾಮರ್ ಮಿಕ್ಸ್ ಮಾಡಿದಂಥ ನಟಿ ಅಂದರೆ ಜೂಹಿ ಚಾಲ ಅವರು. ಅವ್ರ ಈ ಚಿತ್ರದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದು ಚಿತ್ರದಲ್ಲಿ ಕರೆಕ್ಟ್ ಟೈಮಲ್ಲಿ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಭಾಳ ಖುಷಿ ಆಯ್ತು. ಶಿ ವಾಸ್ ವೆರಿ ಪ್ರೊಫೆಷನಲ್. ಅವ್ರು ಬಂದು ನಡ್ಕೊಳಕ್ಕೆ ದೊಡ್ಡ ಸ್ಟಾರು ಜೊತೆಗೆ ಒಂದು IPL ಟೀಮ್ ಓನರು, ಆ ಥರ ಕೆಲವು ಪ್ರಭಾವ ಎಲ್ಲ ಇದ್ದಾರೆ ಅವರು. ಬಟ್ ಇಟ್ಸ್ ಸೋ ಸಿಂಪಲ್, ಸೋ ನೈಸ್. ಈ ಥರ ಹೊಸ ಹುಡುಗರಿಗೆ ಅವ್ರು ಬಂದು ಪ್ರೋತ್ಸಾಹ ಕೊಟ್ಟಿದ್ದು ಎಲ್ಲರೂ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಯುವಿನ ಸಣ್ಣ ಹುಡುಗಿಯನ್ನ ರೀ, ಅವಳಿಗೆ 7 ವರ್ಷ 8 ವರ್ಷ ಇರಬೇಕು. ಅವಳ ಜೊತೆ ನೀವು ಮಾತಾಡ್ತಾ ಇದ್ರೆ ಅವಳಿಗೆ ಗೊತ್ತಿರೋ ವಿಷಯಗಳು ಏನೇನು ಅಂತ ನೀವು ಕೇಳಿಬಿಟ್ರೆ, ನಾನು 7-8 ವರ್ಷ ಅದನ್ನು ಏನು ಕಲಿತಾ ಇರುವ ಲೈಫಲ್ಲಿ ಅನ್ಸ್ಬಿಡ್ತಾರೆ. ನನಗೆ ಗೊತ್ತಿರೋದು ಎಲ್ಲ ಹುಡುಗಿ ಗೊತ್ತಿದೆ. ಅಂದರೆ ನಾವು 40 ವರ್ಷ ಏನು ಕಲಿತೀವಿ ಎಲ್ಲ 7-8 ವರ್ಷ. ಸಾರಿ. ಸೊ ಆ ಹುಡುಗಿ ಜೊತೆ ಪರ್ಫಾರ್ಮ್ ಮಾಡ್ತಿದ್ದಾಗ ಅವಳಿಗೆ ಇರ್ತಿರೋ ವಿಷಯಗಳೆಲ್ಲ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಮಗೂ ಆ ವಿಷಯ ಎಲ್ಲ 7-8 ವರ್ಷದಲ್ಲಿ ಗೊತ್ತಿತ್ತು ಬೈ ಚಾನ್ಸ್. ಅಂದರೆ ಅದಾದ ನಂತರ 40 ವರ್ಷ ನಾವು ಏನೂ ಕಲ್ತಿಲ್ಲ ಅಂತ ಅರ್ಥ. ಯಾಕೆಂದರೆ ನಮಗೆ ಗೊತ್ತಿರೋ ಎಲ್ಲ ವಿಷಯಗಳು ಆ ಹುಡುಗಿ ಗೊತ್ತಿದೆ. ಅಂಥ ಅದ್ಭುತವಾದ ಟ್ಯಾಲೆಂಟು, ಸಖತ್ ತಲಾಟ. ಪಾಪ ಅವಳು ಸಿನಿಮಾದಲ್ಲಿ ಆ ಚಿಕ್ಕ ಮಕ್ಕಳು ಆ್ಯಕ್ಟ್ ಮಾಡೋದೇ ಭಾಳ ಕಷ್ಟ ಅವರು, ಆ ಟೈಮಿಂಗ್ಸು ಎಲ್ಲ. ಬಟ್ ಸ್ಟಿಲ್ ಸಜೆಷನ್ ಶಾಟ್ ನಿಂತ್ಕೋಬೇಕಾರೆ ನಾನು ಇಲ್ಲಿದ್ದೀನಿ, ಅವಳು ಇರ್ಬೇಕಿಲ್ಲಿ, ಇಲ್ಲಿಂದ ಅವ್ಳು ಡೈಲಾಗ್ ಹೇಳ್ಬೇಕಾದ್ರೆ ಅವಳು ಹೇಳಲ್ಲ, ನಾನು ಹೇಳಲ್ಲ, ಆಸಿಡ್ ಡಾಕ್ಟರ್ ಹೇಳಿ ಅಂತಾಳೆ. ಆ ಥರ ಸಣ್ಣ ಪುಟ್ಟ ನಕರಗಳು ಬರ್ತಾವೆ. ಶೀಸ್ ಅ ಟೆರ್ರಿಫಿಕ್ ಆರ್ಟಿಸ್ಟ್. ಈ ಚಿತ್ರಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇವನ ಮೂಲಕ ಆಗಿದೆ. ಬಹಳ ಮುದ್ದಾಗಿದೆ ನೋಡೋಕ್ಕೆ. ವೆರಿ ವೆರಿ ಬ್ಯೂಟಿಫುಲ್ ಗರ್ಲ್. ಆ್ಯಂಡ್ ಕನ್ನಡ ಗೊತ್ತಿಲ್ಲದೆ ಇರು ಅದನ್ನು ಗ್ರಾಸ್, ಚಿಕ್ಕ ಮಕ್ಕಳಲ್ಲ ಚೆನ್ನಾಗಿ ಗ್ರಾಸ್ ಮಾಡ್ಬಿಡ್ತಾರೆ. ಸಾರಿ. ಥ್ಯಾಂಕ್ ಯು ರಜತ್. ಥ್ಯಾಂಕ್ ಯು. ಎಸ್ ನಿಮ್ಮ ಎಸ್ ಅವ್ರು ಮೊದಲು ನನಗೆ ಈ ತಂಡದವ್ರು ಬಂದು ಈ ಥರ ಒಂದು ಚಿತ್ರ ಮಾಡಬೇಕು ಅಂದರು. ಈ ಥರ ರೋಲ್ ಅದೆಲ್ಲ ಇಷ್ಟ ಆಯ್ತು ನನಗೆ. ಚಿತ್ರದ ಟೈಟ್ಲ್ ಏನು ಅಂತ ಕೇಳಿದೆ, ಪುಷ್ಪಕ ವಿಮಾನ ಅಂದರು. ನನಗೆ ಏನು ರೀ ಹೇಳ್ತಿದ್ದೀರಾ ನೀವು, ಎಂಥ ಫಿಲ್ಮ್ ಅದು ಪುಷ್ಪಕ ವಿಮಾನ ಅಂದರೆ. ನಮಗೆಲ್ಲ ವಯಸ್ಸಲ್ಲಿ ಒಂದು ದೊಡ್ಡ ಎಪಿಕ್ ಚಿತ್ರ. ಇಟ್ಸ್ ಅ ಕ್ಲಾಸ್ ಆಫ್ ಇಟ್ಸ್ ಓನ್. ಒರಿಜಿನಲ್ ಪುಷ್ಪಕ ವಿಮಾನ ಕಮಲಾಸ್ ಅವರು ಸೈಲೆಂಟ್ ಮೂವಿ ಮಾಡಿದ್ದು ಈ ಅಂಥ ಪ್ರಭಾವಳಿ ಇರುವಂಥ ಚಿತ್ರದ ಹೆಸರು ನಮ್ಮ ಚಿತ್ರಕ್ಕೆ ಇಡ್ತೀರಾ ನೀವು ಸ್ವಲ್ಪ ಹೇಳಿದ್ರು ತಪ್ಪಾಗ್ಬಿಡುತ್ತೆ. ಆ ಚಿತ್ರಕ್ಕೆ, ಆ ಚಿತ್ರದ ಶೀರ್ಷಿಕೆಗೆ ಅಲ್ಲಿ ಸಂಬಂಧಪಟ್ಟವ್ರಿಗೆ ಎಲ್ಲರೂ ನಾವು ಅನ್ಯಾಯ ಮಾಡಿದಾಗುತ್ತೆ. ದಯವಿಟ್ಟು ಬೇಡ ಅಂತೇಳಿ. ಬಟ್ ಹುಡುಗಿಲ್ಲ ಸರ್, ಅದೇ ಕರೆಕ್ಟ್ ಟೈಟಲ್ ಅಂತ ಹೇಳಿದ್ರು. ತಕ್ಷಣ ನಾನು ಕಮಲ್ಗೆ ಮತ್ತು ಸಂಗೀತಂ ಶ್ರೀನಿವಾಸರಾವ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸಂಗೀತ ಭಾಳ ದೊಡ್ಡ ಮನಸ್ಸಿನ ಒಂದು ಮಾತು ಹೇಳಿದ್ರು, ರಮೇಶ್ ಪುಷ್ಪಕ ವಿಮಾನ ಅನ್ನೋದು ನಿನ್ನ ಟೈಟಲು ಅಲ್ಲ, ನನ್ನ ಟೈಟಲು ಅಲ್ಲ, ಅದು ರಾಮಾಯಣ
ರಾಮಾಯಣ ಮಹಾಭಾರತ ಕಾಲದಿಂದ ಇದೆ. ಅವತ್ತು ನನಗೆ ಹೊಳಿತು, ಇವತ್ತು ನಿನಗೆ ಹೊಳಿತಾ ಇದೆ. ಇಡೀ ಒಳ್ಳೆ ಕೆಲಸ ಮಾಡಿ ಅಷ್ಟೇ ಅದ್ರ ಸಿಗಿದ್ದವು. ಆ ದೊಡ್ಡತನಕ್ಕೆ ನಾವೆಲ್ಲರೂ ಸರೆಂಡರ್ ಆದ್ವಿ. ಆ್ಯಂಡ್ ಕಮಲ್ಸ್ ಪುಷ್ಪಕ ವಿಮಾನ ಅದು ಸೈಲೆಂಟ್ ಫಿಲ್ಮ್, ಅದ್ರಲ್ಲಿ ಮಾತಿಲ್ಲ. ನಮ್ಮ ಪುಷ್ಪಕ ವಿಮಾನ ಬೇರೆ, ಇದು ಪುಷ್ಪಕ ವಿಮಾನ 2 ಅಲ್ಲ. ಇದರಲ್ಲಿ ಕಮಲಾಸನ್ ಅವರು ಆ್ಯಕ್ಟು ಮಾಡಿಲ್ಲ, ಇದರಲ್ಲಿ ಇದು ಸೈಲೆಂಟ್ ಫಿಲ್ಮು ಅಲ್ಲ, ಇದರಲ್ಲಿ ಡಯಲಾಗ್ಸ್ ಇದೆ, ಹಾಡುಗಳಿದೆ. ಹಾಗಾಗಿ ಇದು ಬೇರೆ. ಇದಕ್ಕೆ ಪುಷ್ಪಕ ವಿಮಾನ ಅಂತ ಹೇಳಕ್ಕೆ ಹೆಸರಿಡಕ್ಕೆ ಒಂದೇ ಕಾರಣ, ಇದೆಲ್ಲ ಅಪ್ಪ ಮತ್ತು ಮಗಳು, ನಾನು ಮತ್ತು ಇವನ ನಮ್ಮಿಬ್ಬರಿಗೂ ವಿಮಾನ ಅಂದರೆ ಭಾಳ ಇಷ್ಟ. ಒಂದಲ್ಲ ಒಂದಿನ ಈ ವಿಮಾನದಲ್ಲಿ ಓಡಾಡಬೇಕು. ಬಡವರು ವಿಮಾನದಲ್ಲಿ ಓಡಾಡೋಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ, ಬಟ್ ವಿಮಾನ ನೋಡಿದಾಗಲ್ಲ ಅಯ್ಯೋ ಒಂದಿನ ಇದರಲ್ಲಿ ಹತ್ತಿ ನಾನು ಅಂತ ಆಸೆ ಪಡುವಂಥ ತಂದೆ ಮತ್ತು ಮಗಳು. ಹಾಗಾಗಿ ಪುಷ್ಪಕ ವಿಮಾನ ಅಂತ ಹೆಸರಿಟ್ಟಿದ್ದಾರೆ. Sharvin uncle supported me and he helped me speaking in Kannada dialogues and he was very helpful to me. ಕನ್ನಡದಲ್ಲಿ ಮಾತಾಡಿ, ಕನ್ನಡ ಬರುತ್ತಲ್ಲ ಕನ್ನಡದಲ್ಲಿ. ಹಾಂ. ಕನ್ನಡದಲ್ಲಿ ಹೌದು, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ಅವರು ನನ್ನ ಜೊತೆ ಫ್ರೆಂಡ್ ಥರ ಇದ್ದರು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಶೂಟಿಂಗ್ ಮಾಡ್ಬೇಕಾರೆಲ್ಲ ಹೇಗಿತ್ತು? ಚೆನ್ನಾಗಿತ್ತ? ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? We did shooting in Mangalore and Bangalore. It was very good experience working with the team. Everyone were very kind. I was very helpful. ನಿನ್ನ ನೀನು ಹಾಡಲ್ಲೆಲ್ಲ ನೋಡಿದಾಗ, ಪೋಸ್ಟರ್ ನೋಡಿದಾಗ ಹೇಗೆ ಅನ್ಸುತ್ತೆ? ಚೆನ್ನಾಗಿ ಕಾಣ್ತಿದೆ ಅನ್ಸುತ್ತೆ? ಹೇಗೆ ಅನ್ಸುತ್ತೆ ಬೇರೆ ಫಿಲಮ್ ಹೋಲಿಸಿದ್ರೆ? I feel happy that I am coming in posters and everything. ಓಕೆ, ಥ್ಯಾಂಕ್ ಯು. You're welcome.